ನೋಡಿ, ಈಗ ಏರ್ ಸ್ಪೇಸಲ್ಲಿ ಬರೇ ಪಾಕಿಸ್ತಾನದವರು ಬಾರ್ ಮಾಡಿಲ್ಲ, ಈವನ್ ಈಗ ಇಂಡಿಯಾದವರು ಬಾರ್ ಮಾಡೋ ನಿರ್ಧಾರ ತಗೊಂಡಿದ್ದಾರೆ. ಈ ಬಾರ್ ಮಾಡೋ ನಿರ್ಧಾರದಿಂದ ಪಾಕಿಸ್ತಾನಿಗೆ ಬೇರೆ ರೂಟ್ ಇಲ್ಲ. ಒಂದು ಶ್ರೀಲಂಕಾ ಮಾರ್ಗನೇ ಅವರು ಸುತ್ಕೊಂಡು ಹೋಗ್ಬೇಕಾಗ್ತದೆ. ಅಲ್ಲಿ ಶ್ರೀಲಂಕನ್ ಏರ್ ಸ್ಪೇಸು ಕಟ್ ಮಾಡಿದ್ರೆ ಆವಾಗ ಅವ್ರಿಗೇನಾಗುತ್ತೆ ಅಂದರೆ ಇನ್ನೆಲ್ಲೋ ಸುತ್ತು ಬಳಸ್ಕೊಂಡು ಇಂಡಿಯನ್ ಓಷನ್ ಮೇಲೆ ಹೋಗೋ ಅಷ್ಟರಲ್ಲಿ ಫ್ಯೂಯಲ್ಲು ಮತ್ತು ಆಗೋ ನಷ್ಟ. ಈಗಾಗಲೇ ಪಾಕಿಸ್ತಾನ್ ಏರ್ಲೈನ್ಸ್ ಗೊತ್ತಿರ್ಬೋದು, ಅವ್ರು ಫ್ಯೂಯಲ್ ಹಾಕೋಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಈಗ ಇದನ್ನು ಕಟ್ ಮಾಡೋಕ್ಕೆ ಹೋಯ್ತು ಅಂದರೆ ಅದು ಆಗಲೇ ಅಷ್ಟು ದಿವಸ ನಿಂತಿತ್ತು, ಈಗ ಕಂಪ್ಲೀಟ್ ಸ್ತಬ್ಧತೆ ಆಗಿಬಿಡುತ್ತೆ ಪಾಕಿಸ್ತಾನ್ ಏರ್ಲೈನ್ಸ್ಗಳೆಲ್ಲ. ಅದು ಒಂದು ದೊಡ್ಡ ಒತ್ತಡ ಅವ್ರ ಮೇಲೆ ಬೀಳೋಕ್ಕೆ ಶುರುವಾಗುತ್ತೆ. ಈ ಥರ ಅನೇಕ ಎಕನಾಮಿಕ್ ಪ್ರಾಬ್ಲಮ್ಸ್ಗಳು ಪಾಕಿಸ್ತಾನ ಮೇಲೆ ಬೀಳೋಕ್ಕೆ ಶುರುವಾಗುತ್ತೆ ಯುದ್ಧ ಅಂತ ಸ್ಟಾರ್ಟ್ ಆದರೆ. ಯುದ್ಧ ಅಂತ ಸ್ಟಾರ್ಟ್ ಆದರೆ ಪಾಕಿಸ್ತಾನಿಗೊಂದೇ ಅಲ್ಲ, ಭಾರತಕ್ಕೂ ಅನೇಕ ಎಕನಾಮಿಕ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. ನೋಡಿ, ನಾವು ಡಿಫೆನ್ಸ್ ಬಡ್ಜೆಟ್ 6.25 ಲಕ್ಷ ಕೋಟಿ ಇಟ್ಟಿದ್ದೀವಿ. ಈಗ ಈ ವಾರ್ ಬಡ್ಜೆಟ್ ಅಂತ ಶುರುವಾದರೆ ವಾರ್ಗೆ ಡಿಫ್ರೆಂಟಾಗಿ ಬಡ್ಜೆಟ್ ಇಡಬೇಕಾಗ್ತದೆ. ಏನಕ್ಕೆ ಅಂದರೆ ವಾರ್ ಅಂತ ಶುರುವಾದರೆ ಜಮ್ಮು ಕಾಶ್ಮೀರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿನ ಟೂರಿಸಮ್ ಈಗಾಗಲೇ ಪ್ರಾಬ್ಲಮ್, 8,000 ಕೋಟಿ ಅಷ್ಟು ಪ್ರಾಬ್ಲಮ್ ಆಗಿದೆ ಅವರಿಗೆ. ಅಲ್ಲಿನ ಬಡತನ ಜಾಸ್ತಿ ಆದರೆ ಮತ್ತೆ ಜನ ಇಂಥವಕ್ಕೆಲ್ಲ ಕೈ ಇಡ್ತಾರೆ ಅನ್ನೋ ಒಂದು ಭಯ ಇರುತ್ತೆ. ಸೊ ಅಲ್ಲಿನ ಒಂದು ಸ್ಥಿತಿಗತಿಗಳನ್ನ ಸುಧಾರಿಸ್ಬೇಕು, ಅದಕ್ಕೂ ಬೇಕಾಗತ್ತೆ. ಮತ್ತು ಸೈನಿಕರು, ಮೂಮೆಂಟ್ಸು, ಫ್ಯೂಯಲ್ಲು, ಪ್ರೊಡಕ್ಷನ್ ಆಫ್ ಅಮ್ಯುನೇಷನ್ಸು ಎಲ್ಲನೂ ಜಾಸ್ತಿ ಆಗುತ್ತೆ. ಎಲ್ಲನೂ ಈ ವಾರ್ ಫಂಡ್ ಅನ್ನೋದೇ ಜಾಸ್ತಿ ಆಗಿಬಿಡುತ್ತೆ. ಎಲ್ಲಿಂದ ತರ್ತಾರೆ? ಯಾವುದಾದಕ್ಕೂ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಅಂತ ಇಟ್ಟಿರ್ತೀವಿ ನಾವು ಫಂಡ್ಸು, ಅದೆಲ್ಲ ಇಲ್ಲಿ ಮೂವ್ ಮಾಡಬೇಕಾಗತ್ತೆ. ಸೊ ಫುಲ್ ಫ್ಲೆಜ್ ವಾರ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ದೇ ವಿಲ್ ಗೋ ಹಂತವಾಗಿ ಮಾಡೋಕ್ಕೆ ಹೋಗ್ತಾರೆ. ಫಸ್ಟು ಈ 4 ಟೆರರಿಸ್ಟ್ಗಳನ್ನ ನಾವು ಹುಡುಕ್ಲೇಬೇಕಾಗತ್ತೆ. ಏನಕ್ಕೆ ಈ 4 ಟೆರರಿಸ್ಟ್ನ ಹುಡುಕ್ಬೇಕು ಅಂದರೆ ವಿಶ್ವದಲ್ಲಿ ನಾವು ಪ್ರತಿಪಾದಿಸಬೇಕು ಇದು ಮಾಡಿದ್ದಂಥದ್ದು ಪಾಕಿಸ್ತಾನೇ ಅಂಥದನ್ನು ನಾವು ಪ್ರೂವ್ ಮಾಡಬೇಕಾಗ್ತದೆ. ಇದನ್ನು ಹೇಗೆ ಪ್ರೂವ್ ಮಾಡ್ತೀರಾ? ಆ 4 ಜನ ಸಿಕ್ಕಾಕೋಬೇಕು. ಯಾಕೆ ಈ 4 ಜನ ಇನ್ನೂ ಸಿಕ್ಕಾಕೋತಿಲ್ಲ? ಅವ್ರು ಬಳಸ್ತಾ ಇರೋ ಅಂಥ ಇನ್ಸ್ಟ್ರೂಮೆಂಟ್ಸ್ಗಳು ಯಾವುದು ನಮಗೆ ಟ್ರೇಸ್ ಮಾಡೋಕ್ಕೆ ಆಗ್ತಾ ಇಲ್ವಾ? ಲೊಕೇಶನ್ನೇ ಮಾಡೋಕ್ಕಾಗ್ತಾ ಇರೋ ಅವರು ಇನ್ನೂ ಕಾಶ್ಮೀರಲ್ಲೇ ಇದ್ದಾರೆ, ಈಗ ಜಮ್ಮು ಪ್ರದೇಶಕ್ಕೆ ಹೋಗಿದ್ದಾರೆ. ಬಟ್ ಅವ್ರು ಹೋಗಿರೋ ಜಾಗ ಗೊತ್ತಾಗ್ತಾ ಇದೆ. ಹೆಂಗೆ ಗೊತ್ತಾಗ್ತಾ ಇದೆ? ಅವ್ರು ಬಳಸ್ತಾ ಇರೋವಂಥ ಇನ್ಸ್ಟ್ರೂಮೆಂಟ್ ಯಾವುದು? ಅಲ್ಟ್ರಾ ಅಂತ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೆಸೇಜಿಂಗ್ ಮಾಡ್ತಾ ಇದ್ದಾರೆ ಒಬ್ರಿಗಿಂತ ಒಬ್ಬರು. ಆ ಮೆಸೇಜಿಂಗ್ ಎಷ್ಟು ಎನ್ಕ್ರಿಪ್ಟೆಡ್ ಇದೆ ಅಂದರೆ ಅದನ್ನು ಡಿಕೋಡ್ ಮಾಡೋಕ್ಕೆ ಆಗಲ್ಲ. ಆ ಥರ ಅಲ್ಟ್ರಾ ಅಂತ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ಇದ್ದಾರೆ. ಅದು ರೇಡಿಯೋ ಫ್ರೀಕ್ವೆನ್ಸಿಲಿ ವರ್ಕ್ ಆಗ್ತಾ ಇದೆ. ಅದನ್ನು ಮೊಬೈಲ್ ಥರ ಎಲ್ಲೂ ಟ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ. ನೆಕ್ಸ್ಟು ಏನಂದರೆ ಆಲ್ಪೈನ್ ಕ್ವೆಸ್ಟ್ ಅಂತ ಒಂದು ಮೊಬೈಲ್ ಆ್ಯಪ್ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಂದರೆ ಈ ಟ್ಯಾಕ್ಸ್ ಲೈಕ್ GPS ಅದು. ಅದರಲ್ಲಿ ಈ ಡೇಟಾ, ಈ ಫುಲ್ಲು ಈ ಟೆರಿಟರಿ ಡೇಟಾ ಆಫ್ ಜಮ್ಮು ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದಾರೆ. ಈವನ್ ಅವ್ರಿಗೆ ಇಂಟರ್ನೆಟ್ ಇಲ್ಲದೆ ಇದ್ದರೂ ಈ ಆಲ್ಪೈನ್ ಕ್ವೆಸ್ಟಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ಮುಂದುವರಿತಾ ಇದ್ದಾರೆ ಯಾವ ಜಾಗಕ್ಕೆ ಹೋಗ್ಬೇಕು ಅಂತ. ಅಫ್ಕೋರ್ಸ್ ಆಲ್ಪೈನ್ ಕ್ವೆಸ್ಟ್ ಎಲ್ಲರ ಹತ್ರ ಇರುತ್ತೆ, ಈವನ್ ಈ ಟ್ರೆಕ್ಕಿಂಗ್ ಹೋಗೋರ ಹತ್ರನೂ ಇರುತ್ತೆ. ಅಲ್ಟ್ರಾ ಸಿಗದೇ ಇರ್ಬೋದು, ಬಟ್ ಅಲ್ಟ್ರಾ ನಾವು ಎಲ್ಲೋ 2023ರಲ್ಲಿ ನಮ್ಮ ಭಾರತದ ಆರ್ಮಿಯವ್ರಿಗೆ ಕೆಲವು ಅಲ್ಟ್ರಾ ಇನ್ಸ್ಟ್ರೂಮೆಂಟ್ಸು ಸಿಕ್ತು. ಅದರಲ್ಲಿ ಟ್ರೈ ಮಾಡಿದ್ರು ಡಿಕೋಡ್ ಮಾಡೋಕ್ಕೆ, ಬಟ್ ಎಷ್ಟೋ ವೆಸ್ಟರ್ನ್ ಕಂಟ್ರೀಸ್ ಟ್ರೈ ಮಾಡಿದ್ರು ಅದು ಡಿಕೋಡ್ ಮಾಡೋಕ್ಕಾಗ್ತಿಲ್ಲ. ಬಟ್ ನನಗೆ ಯಾವ ದೇಶದ್ದು ಅಂತ ನಿಖರವಾಗಿ ಹೇಳಕ್ಕೆ ಬರ್ತಾ ಇಲ್ಲ. ಇದು ಅಲ್ಟ್ರಾ ಚೈನೀಸ್ ಅವ್ರು ಮಾಡಿರೋದ ಇಲ್ಲ ಬೇರೆ ಯಾರು ದೇಶ ಮಾಡಿರೋದ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಆಲ್ಪೈನ್ ಕ್ವೆಸ್ಟ್ ಮಾತ್ರ ಅದು ಫ್ರೆಂಚ್ ಅವ್ರು ಮಾಡಿದಂಥ ಒಂದು ಆ್ಯಪು. ಬಟ್ ಆ ಆ್ಯಪ್ನು ಇವರು ಆ ಆ್ಯಪ್ನು ಸ್ವಲ್ಪ ಇವರು ಇಂಪ್ರೂವೈಸ್ ಮಾಡ್ಕೊಂಡಿದ್ದಾರೆ. ಇಂಪ್ರೂವೈಸ್ ಮಾಡಿಕೊಂಡು ಇದು ರೆಡಾರ್ಗೆ ಯಾವುದಕ್ಕೂ ಸಿಗದಂಗೆ ಆ ಥರ ಯೂಸ್ ಮಾಡ್ತಾ ಇದ್ದಾರೆ. ಸರ್, ಈಗ ಆಫ್ಟರ್ ಯುದ್ಧ ಅಂದರೆ ಯುದ್ಧ ಏನೋ ಘೋಷಣೆ ಆದರೆ ಈಗ ಭಾರತದ ವಾಯು ಮಾರ್ಗವನ್ನು ಸ್ಟಾಪ್ ಮಾಡಿದರೆ ಪಾಕಿಸ್ತಾನಕ್ಕೆ ದೊಡ್ಡ ಎಫೆಕ್ಟ್ ಆಗುತ್ತೆ. ಬಟ್ ಪಾಕಿಸ್ತಾನ ಏನಾದರೂ ವಾಯು ಮಾರ್ಗ ಸ್ಟಾಪ್ ಮಾಡಿದ್ರೆ ಭಾರತಕ್ಕೆ ಅಂತ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಭಾರತ ಭೂ ಯುದ್ಧ ಮಾಡಬಹುದು, ಎಲ್ಲ ತರ ಶಕ್ತಿಶಾಲಿ ಇದೆ. ಪಾಕಿಸ್ತಾನ ಇದು ಇರೋದು ಸಿವಿಲ್, ನಾಟ್ ಫಾರ್ ಮಿಲಿಟರಿ ಏನೂ ಇಲ್ಲ. ಆಗ್ಬಿಟ್ರೆ ವಾಯು ಮಾರ್ಗ ಸ್ಟಾಪ್ ಆದ್ರೆ ಎರಡು ಕಡೆಯಿಂದ ದೊಡ್ಡ ಎಫೆಕ್ಟ್ ಯಾವ ದೇಶಕ್ಕೆ ಆಗುತ್ತೆ? ವಾಯು ಮಾರ್ಗ ಸ್ಟಾಪ್ ಇಟ್ ಇಸ್ ಓನ್ಲಿ ಏರ್ಲೈನ್ಸ್. ದೀಸ್ ಏರ್ಲೈನ್ಸ್ ಓನ್ಲಿ ರಿಲೇಟೆಡ್ ಟು ಇಂಡಿಗೋ, ಏರ್ ಇಂಡಿಯಾ. ಇಲ್ಲಿಂದ ಎಮಿರೇಟ್ಸ್ ಹೋಗೋರು, ಲುಫ್ತಾನ್ಸಾಲ್ ಹೋಗೋರು ಅದು ಯಾವುದು ಸ್ಟಾಪ್ ಆಗಲ್ಲ. ಅದು ಎಲ್ಲರೂ ಹೋಗುತ್ತೆ, ಅವ್ರು ಯಾವುದೋ ಅದನ್ನು ಹೊಡೆಯಲ್ಲ. ಬಟ್ ಪ್ರಾಬ್ಲಮ್ ಆಗೋದು ಇಂಡಿಯನ್ ಏರ್ಲೈನ್ಸಿಗೆ ಮಾತ್ರ. ಈ ವಾರ್ ಅನ್ನೋದು ಬಂದರೆ ಅದು ಸ್ಟಾಪ್ ಗಿಪ್ಗೆ ಏನೂ ಇಲ್ಲ. ಲೈನ್ ಆಫ್ ಕಂಟ್ರೋಲ್ಗೆ ಮರ್ಯಾದೆ ಇಲ್ಲ. ಇನ್ನು ಅವರು ಕಾಯ್ಕೊಂಡಾಗ ಕೂತಿರ್ತಾರೆ, ಜಾಗ ಕೊಡಿ ನಾವು ಬರ್ತೀವಿ ಏರೋಪ್ಲೇನ್ ಎತ್ಕೊಂಡು ಅಂತ. ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಸೊ ಅದನ್ನು ಹೇಳೋದು ಬೇಡ, ಅದನ್ನು ಹೇಳೋದು ಬೇಡ. ವಾರ್ ಪ್ಲೇನ್ಸ್ಗೆ ಏನು ಹೇಳೋದು ಬೇಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.